SLCಗೂ ಕೂಡ ಹೋಗ್ಲಿಲ್ಲ. 9th ಸ್ಟ್ಯಾಂಡರ್ಡ್ ಅರ್ಧದಲ್ಲೇ ಬಿಟ್ಟು ಬಂದೆ. ಆವಾಗ ಇನ್ನೂ ಜಾಸ್ತಿ ನಮ್ಮಪ್ಪ ಸಿಟ್ಟಿಗಾಗೋದ್ರು. ಅಂದ್ರೆ ಆ ಟೈಮ್ ಹೆಂಗೆ ಅಂತ ಹೇಳಿದ್ರೆ ಕನಸು ಕಟ್ಟೋ ವಯಸ್ಸದು, ಚಂಚಲ ಮನ್ಸು, ಹೊಸ ಹೊಸ ವಿಚಾರಗಳು ಬರುತ್ತೆ, ನಮ್ಮ ದೇಹದಲ್ಲಿ ಎಲ್ಲಾ ರೀತಿ ಬದಲಾವಣೆಗಳಾಗುತ್ತೆ. ನಮ್ಮ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋರು ಒಬ್ರು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತೆ ಓದೋ ವಯಸ್ಸು, ಹೊಸ ಬದುಕು, ಮಗ ದೊಡ್ಡವನಾಗ್ತಾ ಇದ್ದಾನೆ ಅಂತ ಒಂದ್ ಕಡೆ ಅವರಿಗೆ ಖುಷಿ, ಎಲ್ಲ ಒಂದ್ ರೀತಿಯಾಗಿ ಕಂಬಳುಳ ಚಿಟ್ಟೆಯಾಗೋ ವಯಸ್ಸು ಅಂತಾರಲ್ಲ ಆ ರೀತಿಯಾಗಿ. ಅಂದ್ರೆ ನೀವೇ ಡಿಸ್ಕಂಟಿನ್ಯೂ ಮಾಡಿದ್ರಾ? ಏಕೆಂದ್ರೆ ಯಾಕೆ ನಾನು ಡಿಸ್ಕಂಟಿನ್ಯೂ ಮಾಡಿದೆ ಅಂತಂದ್ರೆ, ಸ್ಕೂಲಲ್ಲೂ ಕೂಡ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಟೀಚರ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಇವರೆಲ್ಲ ನನ್ಗೆ 9 ಟುಸ್ಸು ಏನಿನ್ ಈ ತರ ಆ ತರ ಅಂತ ಎಲ್ಲಿ ರೇಗ್ಸಕ್ ಸ್ಟಾರ್ಟ್ ಈ ರೀತಿ ಆ ತರ ಎಲ್ಲ ಯೂಸ್ ಮಾಡೋರು. ಆಮೇಲೆ ನೀನು ಸಂಘ ಆ ತರ ಎಲ್ಲ ರೇಗ್ಸ್ದಾಗ ನನ್ಗೆ ಮನ್ಸೊಳಗೆ ತುಂಬಾ ಫೀಲ್ ಆಗ್ತಾ ಇತ್ತು. ಏನ್ ಇವರು ನನ್ನ ಈ ತರ ಅರ್ಥನೇ ಮಾಡ್ಕೊಳ್ದೆ ಈ ತರ ಹೆಸರುಗಳಿಂದ ನನ್ನನ್ನು ಕರಿತಾ ಇದ್ದಾರಲ್ಲ ಯಾಕೆ. ಆಮೇಲೆ ನನ್ಗೇನಾಯ್ತು, ಹೋಗ್ತಾ ಹೋಗ್ತಾ ಎಜುಕೇಶನ್ ಮುಂದುವರ್ಸಕ್ ಆಗ್ಲಿಲ್ಲ. ಯಾವಾಗ ಈ ತರ ಎಲ್ಲ ರೇಗಿಸಕ್ ಸ್ಟಾರ್ಟ್ ಆದ್ರು, ಮನೇಲೂ ಕೂಡ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಬಾಂಬೆ ಕರ್ಕೊಂಡೋಗಿ, ಬಾಂಬೆಯಲ್ಲಿ ನಮ್ಮ ದೊಡ್ಡವ್ರು ಯಾರಿರ್ತಾರೆ ಅವರ ಸಮ್ಮುಖದಲ್ಲಿ ನಮ್ಗೆ ಒಂದು ರೀತ್ ಅಂತ ಹಾಕ್ತಾರೆ. ಪೂರ್ತಿ ಚೆನ್ನಾಗೈತೆ ಕಣಿ, ತುಂಬಾ ನಿರ್ವಾಣ ಮಾಡಿದ್ರೆ ಮಾಶುಕ್ ಆಗುತ್ತೆ. ಹಾಗೆ ನನಗೆ ಏನ್ ನಿರ್ವಾಣ ಮಾಡಿದ್ರೆ ಮಾಶುಕ್. ಆ ಸುತ್ತ 7 ಮನೆ ನಾಯಕಗಳು ಕೂತ್ಕೊಂಡು ದೀನ್ ಅಂತ ಕೈ ಹೊಡಿತಾರೆ. ಅವಾಗ ನಾವು ಅವ್ರಿಗೆ ಎದ್ದಿ ನಮಸ್ಕಾರ ಮಾಡಿ ಪಾಂಪರ್ತಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೊಂದು ಸೀರೆ ಕೊಡ್ತಾರೆ. ತುಂಬಾ ಭಯ ಆಗೋದು, ಹೆಂಗ್ ನಡ್ಕೋಬೇಕು. ಯಾಕೆಂದ್ರೆ ಒಬ್ರಿಗೆ ಒಂಚೂರು ನಮ್ದು ಸೆರಗಿಂಗ್ ತಾಗ್ಸಿದ್ರು ಅದು ತಪ್ಪಾಗುತ್ತೆ. ಅವ್ರಿಗೆ ತಾಗಿಸ್ಕೊಂಡು ಹೋಗ್ಬಾರ್ದು. ಮತ್ತೆ ಅವ್ರಿಗೆ ಎದುರು ಜವಾಬ್ ಕೊಡೋದಾಗಿರ್ಬೋದು ಮಾಡಂಗಿಲ್ಲ. ಇವಾಗ ಇವ್ರು ದೊಡ್ಡವ್ರು ಹಿಂಗೆ ಕೂತವ್ರೆ ಅಂದ್ರೆ ನಾವು ಹಿಂಗೆ ಕೂತ್ಕೋಬೇಕು. ಅವ್ರು ನಮ್ಮನ್ನು ಕೇಳ್ತಾರೆ ಏನು ಎತ್ತ ಇದು ನೀನೇ ಇಷ್ಟಪಟ್ಟು ಬಂದಾದ್ರು ಪ್ಯಾಂಟ್ ಶರ್ಟ್ನ ಬಿಚ್ಚಿ ಸೀರೆ ಕೊಟ್ಟು, ಸೀರೆ ಉಟ್ಕೊಂಡಿದ್ದ ತಕ್ಷಣ ಏನೋ ಒಂಥರ ಮನಸ್ಸಲ್ಲಿ ಒಂದು ರೋಮಾಂಚನ, ಒಂದು ಖುಷಿ. ಓ ಮೈ ಗಾಡ್, ಮನೆ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿದೆ. ಬಾಂಬೆ ಕರ್ಕೊಂಡೋದ್ವಿ. ಬಾಂಬೆಲಿ ಗಾಡ್ ಕಪೂರ್ ಅಂತ ಒಂದು ಸ್ಟಾಪ್ ಬರುತ್ತೆ. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಟ್ಯಾಕ್ಸಿ ಮಾಡಿದ್ರು. ಲಕ್ಕಿ ಕಾಂಪೌಂಡ್ ಅಂತ ಹೇಳಿದ್ವಿ ನಾವು ಟ್ಯಾಕ್ಸಿ ಡ್ರೈವರ್ಗೆ. ಅವ್ರೇನು ಮಾಡಿದ್ರು, ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಯಾರು ನಾಣಿ ಅಜ್ಜಿ ಅವರೆಲ್ಲ ಇರ್ತಾರೆ ಆ ಜಾಗಕ್ಕೆ ಕರ್ಕೊಂಡೋದ್ರು. ಬೆಂಗಳೂರಿಂದ ಟ್ರೈನ್ ಬುಕ್ ಮಾಡ್ಕೊಂಡು ಬಾಂಬೆಗೆ ಹೋದ್ವಿ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು? ನಾನು ಬಂದು ಫಸ್ಟಿಂದ 7th ವರೆಗೂ ಶ್ರೀ ಸಿದ್ಧಾರೂಢ ವಿದ್ಯಾಪೀಠ, ಚಾಮರಾಜಪೇಟೆ 5th ಮೇನ್ ರೋಡಲ್ಲಿ ಇದೆ. ಅದಾದ್ಮೇಲೆ 7th ಪಾಸ್ ಆಗಿ 8th ಇಲ್ಲಿ ಕಸ್ತೂರಿಬಾ ನಗರ, ಬಾಪೂಜಿ ನಗರಕ್ಕೆ ಹೋಗೋ ರೋಡಲ್ಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಂತ ಒಂದಿದೆ. ಅಲ್ಲಿ ನಾನು 9th ಸ್ಟ್ಯಾಂಡರ್ಡ್ ವರೆಗೂ ಎಜುಕೇಶನ್ ಮಾಡಿದ್ದು. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಿದ್ರು ಅವಾಗ? ನನಗೆ ಈ ಸೈಡ್ ಅಲ್ಲಿ ಹೈಸ್ಕೂಲ್ಗಿಂತ ಪ್ರೈಮರಿ ಸ್ಕೂಲಲ್ಲಿ ಸುಮಾರು ಜನ ಇದ್ರು. ಚಂದ್ರ, ಕುಮಾರ, ರವಿ, ಬಸವರಾಜು, ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ರು ಪ್ರೈಮರಿ ಸ್ಕೂಲಲ್ಲಿ. ಹೈಸ್ಕೂಲಲ್ಲಿ ಬಂದ್ಮೇಲೆ ಲಕ್ಷ್ಮಣ್ ಅಂತ ಒಬ್ರು ನನ್ನ ಫ್ರೆಂಡ್ ಇದ್ರು, ನನ್ನ ಜೊತೆಲೇ ಕುತ್ಕೊಂಡು. ಅದು ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಅವರು ನಂತರ ಭಾವನೆ ಇರೋರು, ನಂತರ ಒಂದು ಮನಸ್ಥಿತಿ ಇರೋರೆ ನನಗೆ ಆ ಹೈಸ್ಕೂಲಲ್ಲಿ ಸಿಕ್ಕಿದ್ದು ಫ್ರೆಂಡ್ ಆಗಿ. ಆಮೇಲೆ ನಾವಿಬ್ರು ಜೊತೆಲೇ ಕೂತ್ಕೋತಿದ್ವಿ ಪಕ್ಕನೇ. ನಾವಿಬ್ರು ಶೇರ್ ಮಾಡ್ಕೋತಾ ಇದ್ವಿ ನಮ್ಮ ಫೀಲಿಂಗ್ಸು, ನಮ್ಮ ಭಾವನೆಗಳೆಲ್ಲ. ಅವಾಗ ನಾವಿಬ್ರು ಜೊತೆಲಿ ಇದ್ದಾಗ ಸ್ಕೂಲಲ್ಲೆಲ್ಲ ಸೇರ್ಬಿಟ್ರು ನೋಡಿ ಇಬ್ರು ಅಕ್ತಿರು, ಇವ್ರಿಬ್ರು ಅಕ್ತಿರು ಸೇರ್ಬಿಟ್ರೆ ಅಷ್ಟೇ ಮುಗೀತು ಅಂತ ಎಲ್ಲ ರೇಗ್ಸೋರು, ಚುಡಾಯಿಸೋರು, ನಾವು ಹೋಗ್ರೋ ಅಂತ ಹೇಳ್ಬಿಟ್ಟು ಬೈಕೊಂಡು ಓಡಾಡ್ತಿದ್ದು. ಯಾವಾಗ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಒತ್ತಡ ಆಗಕ್ಕೆ ಶುರುವಾಯಿತು, ಹಿಂಗೆ ಇರಬೇಕು, ಈ ಥರನೇ ಮಾಡಬೇಕು, ಯಾಕಂಗೆ ನುಲಿತೀಯಾ, ಯಾಕಂಗೆ ಮಾತಾಡ್ತೀಯಾ, ಯಾಕಂಗೆ ನಡೀತೀಯ, ನೋಡಿ ಅಕ್ಕಪಕ್ಕದವರೆಲ್ಲ ಹೆಂಗೆ ಅಂತ ಇದ್ದಾರೆ,